ಹಾಯ್ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಯಾನ್ಸರ್ ಕಾಯಿಲೆಗಳ ಏನು ಟ್ರೀಟ್ಮೆಂಟ್ ಇರುತ್ತೆ ಅದರ ಅಡ್ಡ ಪರಿಣಾಮಗಳನ್ನು ಹೋಗಲಾಡಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿದ್ದೆ ನಾನು ನಿಮಗೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ವಿಷಯಗಳಿದೆ. ಆದಷ್ಟು ನಾವು ಯೋಚನೆ ಮಾಡುವ ರೀತಿ ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಕಂಡೀಷನಲ್ಲಿರಲಿ ಪಾಸಿಟಿವ್ ಆಗಿಯೇ ನಾವು ಯೋಚನೆ ಮಾಡ್ತಾ ಇರಬೇಕು. ಸಾಧ್ಯ ಆಗೋದಿಲ್ಲ, ನಾವಿರುವಂಥ ಪರಿಸ್ಥಿತಿನಲ್ಲಿ ಏನೇನು ಯೋಚನೆಗಳು ಬರುತ್ತೆ ನಮಗೆ ತಲೆಗೆ ನೆಗೆಟಿವ್ ಆಗಿ, ನಮಗೆ ಹಾಗಾಗುತ್ತೇನೋ ಹೀಗಾಗುತ್ತೇನೋ, ಅಥವಾ ನಮ್ಮ ಸುತ್ತಮುತ್ತ ಇರುವಂಥ ಜನಗಳಾಗಿರ್ಬೋದು, ಕೆಲವರು ನಿಮಗೆ ಬೇಡದೇ ಇರೋ ವಿಷಯಗಳನ್ನು ಹೇಳ್ತಾರೆ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಪೋರ್ಟಿವ್ ಆಗಿ ಮಾತಾಡೋರಿಗಿಂತ ಸಹ ನಿಮ್ಮನ್ನಾದಷ್ಟು ಡೈವರ್ಟ್ ಮಾಡಲಿಕ್ಕಾಗಿರ್ಬೋದು. ನಮ್ಮ ರಿಲೇಟಿವಲ್ಲಿ ಒಬ್ಬರಿಗೆ ಹಾಗಾಯಿತು, ಒಬ್ಬರಿಗೆ ಹೀಗಾಯಿತು, ಹಾಗೆ ಹೀಗೆ ಬೇಡದ್ದೆಲ್ಲ ಮಾತಾಡುವವರು ತುಂಬ ಜನ ಇರ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಅವರು ನೋಡಿದ್ದನ್ನು ಅವ್ರು ನಿಮ್ಮ ಹತ್ರ ಹಂಚ್ಕೊಳ್ತಾರೆ ಅಷ್ಟೇ. ಆದರೆ ಆದಷ್ಟು ಅಂಥ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ಅವರು ಹೇಳಿದ್ದನ್ನು ಕೇಳಿ ಹೌದಾ ಆಯಿತು ಅಂತ ಹೇಳಿ ಆ ವಿಷಯಗಳನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು. ಮತ್ತು ಮನೆಗೆ ಬಂದು ಅದರ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಅದರ ಬಗ್ಗೆನೇ ಕೊರಗುವಂಥದ್ದು, ನನಗೆ ಹಾಗಾಗುತ್ತೇನೋ, ನಾಳೆ ನನಗೆ ಹೀಗಾಗುತ್ತೇನೋ ಯೋಚನೆ ಮಾಡಬಾರ್ದು ಯಾವಾಗಲೂ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಹಿರಿಯರಾಗಿರ್ಬೋದು, ಸ್ವಲ್ಪ ತಿಳಿದವರಾಗಿರ್ಬೋದು, ನಾವು ಹೆಚ್ಚು ಏನು ಯೋಚನೆ ಮಾಡ್ತೇವೆ ಹಾಗೇ ಆಗುತ್ತೆ ಹೆಚ್ಚಿನ ವಿಷಯಗಳಲ್ಲಿ ಅಂತೇಳಿ. ನೀವು ಮೇಯ್ನಾಗಿ ತೊಗೊಳ್ಳಿಕ್ಕೆ ಹೋದರೆ ನೆಗೆಟಿವ್ ಥಿಂಕಿಂಗ್, ನಾವು ಏನು ಯೋಚನೆ ಮಾಡ್ತೇವೆ, ಕೆಟ್ಟ ಯೋಚನೆಗಳು ಆದಷ್ಟು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಆ್ಯಂಡ್ ನಾವು ಏನು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ ನಮ್ಮ ಬಾಡಿ ಅದೇ ಥರ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಹಾಗಿದ್ದರೆ ನೆಗೆಟಿವ್ ನಾವು ಯೋಚನೆ ಮಾಡಿರುವಂಥದ್ದು ನಮ್ಮ ಬಾಡಿ ಮೇಲೆ ಅಷ್ಟು ಇಫೆಕ್ಟ್ ಆಗುತ್ತೆ ಅಂತಾದರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಸಹ ಅದು ಸಹ ಇಫೆಕ್ಟ್ ಆಗಬೇಕಲ್ವ ನಮಗೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಅಂತ ಹೇಳಿ ಇಟ್ಕೊಂಡ್ರೆ, ನಾಳೆ ನನಗೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಿದಾಗ ಹಾಗೆ ಆಗಬಹುದು ಅಂತಾದರೆ ನನಗೇನೂ ಆಗೋದಿಲ್ಲ, ನಾನು ಗುಣ ಆಗ್ತೇನೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಮೊದಲಿನ ಹಾಗೆ ಆರೋಗ್ಯವಾಗಿ ಮೊದಲಿನ ಹಾಗೆ ಓಡಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಇರ್ತೇನೆ ಅಂತ ನಾವು ಯೋಚನೆ ಮಾಡಿದಾಗ ಅದು ಸಹ ಆಗಬಹುದಲ್ವ. ಔಷಧಿಗಳು ಒಳ್ಳೆ ರೀತಿಯಲ್ಲಿ ನನಗೆ ಪರಿಣಾಮ ಬೀರ್ತಾ ಇದೆ ನನ್ನ ದೇಹದ ಮೇಲೆ, ನನಗೇನು ಬಂದಿರುವಂಥ ಆರೋಗ್ಯದ ಸಮಸ್ಯೆ ಪೂರ್ತಿ ರೀತಿಯಲ್ಲಿ ಗುಣ ಆಗುತ್ತೆ ಅನ್ನುವಂಥದ್ದು ನಾವು ನಮ್ಮ ಮನಸ್ಸಿಗೆ ಫಸ್ಟಿಗೆ ಮನದಟ್ಟು ಮಾಡಬೇಕು. ಆದ್ದರಿಂದ ಆದಷ್ಟು ಡೈಲಿ ಮಲಗುವ ಮುಂಚೆ ಒಂದು 21 ಸಲ ಸಾಧ್ಯವಾದರೆ ಸೆಲ್ಫ್ ಅಫರ್ಮೇಷನ್ ಅಂತ ಮಾಡಿಕೊಳ್ಬೇಕು. ನನಗೇನು ಆರೋಗ್ಯದ ಸಮಸ್ಯೆ ಇದೆ ಅದು ಪೂರ್ತಿಯಾಗಿ ಗುಣ ಆಗುತ್ತೆ, ನಾನು ಆರೋಗ್ಯವಾಗಿದ್ದೇನೆ, ನನಗೇನೂ ಆಗಲಿಲ್ಲ, ಹೀಗೆ ಪಾಸಿಟಿವ್ ಥಿಂಕಿಂಗ್ ಏನಿದೆ ನಮ್ಮಷ್ಟಕ್ಕೆ ನಾವು ಹೇಳ್ಕೊಳ್ತಾ ಹೋಗಬೇಕು. ಸೆಲ್ಫ್ ಅಫರ್ಮೇಷನ್ ಅಂತ ಅದಕ್ಕೆ ಹೇಳ್ತಾರೆ. ನಾವು ಈ ನಮ್ಮ ಸುತ್ತಮುತ್ತ ಇರುವಂಥ ಯೂನಿವರ್ಸ್ಗೆ ಕೊಡುವಂಥ ಮೆಸೇಜ್ ಅದು. ನಾವು ಆ ಯೂನಿವರ್ಸಲ್ಲೇ ಇರೋದ್ರಿಂದ ನಾವು ಆ ಯೂನಿವರ್ಸಿಗೆ ಏನು ಕೊಡ್ತೇವೆ ಅದೇ ರಿಫ್ಲೆಕ್ಟ್ ಆಗುತ್ತೆ ನಮಗೆ. ನಾನು ಆರಾಮಿದ್ದೇನೆ, ನನಗೇನೂ ಆಗಲಿಲ್ಲ, ನನ್ನ ಆರೋಗ್ಯದ ಸಮಸ್ಯೆ ಪೂರ್ತಿ ಗುಣ ಆಗುತ್ತೆ, ಇಂಥದ್ದನ್ನು ನಾವು ಡೈಲಿ ಹೇಳ್ತಾ ಬಂದಾಗ ಅದರಿಂದಾಗಿ ಎಲ್ಲೋ ಒಂದು ಕಡೆ ಕೆಲವೊಂದು ಪಾಸಿಟಿವ್ ವೈಬ್ಸ್ ಉಂಟಾಗಿ ನಮ್ಮ ಸುತ್ತಮುತ್ತ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಇದನ್ನೆಲ್ಲ ನೀವು ಆದಷ್ಟು ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ನೋಡಿ. ಆರೋಗ್ಯದ ಸಮಸ್ಯೆ ಮಾತ್ರ ಅಂತ ಹೇಳ್ತಾ ಇಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು ಬಂದಿರ್ಬೋದು, ನಿಮಗೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಕಿರಿಕಿರಿಗಳಾದರೆ ಸಹ ಅದೆಲ್ಲದಕ್ಕೂ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ವೀಡಿಯೋಗೋಸ್ಕರ ಆಗಲಿ ಅಥವಾ ಯಾರೋ ವೀಡಿಯೋ ಮಾಡಿದ್ದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇಲ್ಲ. ಇದೆಲ್ಲದೂ ಸಹ ನನ್ನ ಸ್ವಂತ ಅನುಭವ, ನಾನು ಅಪ್ಲೈ ಮಾಡಿರುವಂಥದ್ದು ಎಷ್ಟೋ ವಿಷಯಗಳಲ್ಲಿ. ನಾನು ಇದರಲ್ಲಿ ಪಾಸಿಟಿವ್ ರಿಸಲ್ಟ್ ಸಹ ಕಂಡುಕೊಂಡಿದ್ದೇನೆ. ಆದ್ದರಿಂದ ಈ ವಿಷಯವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಖಂಡಿತ ನೀವು ಟ್ರೈ ಮಾಡಿ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು.